ಪ್ರತಿ ಬಾರಿ ಕೂಡ ನಾವು ಬಿಗ್ ಬಾಸ್ ಸೀಸನ್ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಕಂಟೆಸ್ಟೆಂಟನ್ನು ಲಾಂಗ್ ಟರ್ಮಲ್ಲಿ ನೆನಪಿಟ್ಕೊಳ್ತೀವಿ. ಬಿಗ್ ಬಾಸ್ ಮುಗಿದ್ಮೇಲೆ ಯಾರು ನೆನಪಿರಲ್ಲ ಅನಿಸುತ್ತೆ, ಆದರೆ ಪಕ್ಕಾ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಹೇಳಿ ಅನಿಸಿರೋದು ರಜತ್ ಅವ್ರನ್ನ ನೋಡಿ ಇವತ್ತು ನಮ್ಮ ಜೊತೆಗೆ ಈ ಬಾರಿಯೂ ಕೂಡ ಹೋಗಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಎಲ್ಲದ್ರ ಬಗ್ಗೆ ಮಾತಾಡೋಣ. ಹಲೋ ರಜತ್, ಹೇಗಿದ್ದೀರಿ? ಹಲೋ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ. ಹೇಳಿ, ಬಿಗ್ ಬಾಸ್ ಮನೆಗೆ ಹೋಗಿದ್ರಿ, ಶಾರ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ. ಮೇಡಮ್, ಬಿಗ್ ಬಾಸ್ ಮನೆಗೆ ಮಾತಾಡಬೇಕು ಅಂದರೆ ಆ ಮನೆ ನಾನು ಕೇಳ್ದೇ ಸಾಕಷ್ಟು ಕೊಟ್ಟಿರುವಂಥ ಮನೆ. ಫಸ್ಟ್ ನಾನು ಕೊಟ್ಟಿರೋದು ಸುದೀಪ್ ಸರ್ನ, ಆಮೇಲೆ ಈ ಜನರ ಪ್ರೀತಿನ, ಹೆಸರಾಗಲಿ ದುಡ್ಡಾಗಲಿ ಪ್ರತಿಯೊಂದು ನನಗೆ ತೋರಿಸ್ಕೊಟ್ಟಿದ್ದು ಮನೆ. ಆ ಮನೆಗೆ ಯಾವತ್ತಿದ್ರೂ ನಾನು ಸದಾ ಚಿರಋಣಿ. ಇನ್ನೊಂದೇನು ಅಂದರೆ ಲಾಸ್ಟ್ ಸೀಸನನ್ನು ನನ್ನ ವೈಲ್ಡ್ ಕಾರ್ಡಾಗಿ ಕರೀತಾರೆ. ಈ ಸೀಸನ್ನು ವೈಲ್ಡ್ ಕಾರ್ಡು ಅಂತ ಹೇಳಿದಾಗ ನನಗೆ ಹೆಂಗಿದು ಏನು ಅಂತ ಯೋಚನೆ ಬಂದಿದ್ದುಂಟು. ಬಟ್ ನಾನು ನನ್ನ ಸ್ವಲ್ಪ ಸ್ನೇಹಿತರಿಗೆ ಫೋನ್ ಮಾಡಿ ಕರೆ ಮಾಡಿ ಕೇಳ್ಕೊಂಡಾಗ ಅವ್ರು ಹೇಳಿದ ಒಂದೇ ವಿಷಯ, ಇದು ಇನ್ನೂ ನಡೆದಿಲ್ಲ, ಈ ಥರ ಯಾವತ್ತೂ ಇನ್ನೂ ನಡೆದಿಲ್ಲ. ಲಾಸ್ಟ್ ಸೀಸನ್ ವೈಲ್ಡ್ ಕಾರ್ಡು ನೀನೆ, ಈ ಸೀಸನ್ ವೈಲ್ಡ್ ಕಾರ್ಡು ನೀನೆ, ಸೊ ಇದೊಂದು ಹಿಸ್ಟ್ರಿ ಥರ ಆಗುತ್ತೆ, ನೀನು ಹೋಗು ಬಾ, ಇಟ್ ವಿಲ್ ಬಿ ಫನ್ ಅಂತ. ನಾನು ಹೋದಾಗ ಸ್ಟಾರ್ಟಿಂಗಲ್ಲಿ ನಾವೆಲ್ಲ ತುಂಬ ಒಂದು ವರ್ಷ ಆಚೆ ಇದ್ದವರು, ಎಂಜಾಯ್ ಮಾಡ್ಕೊಂಡಿದ್ದವರು. ಸಡನ್ನಾಗಿ ಆ ಮನೆ ಒಳಗೆ ನನಗೆ ಕೋಪ ಆಗೋದು ತುಂಬ ಕಷ್ಟ ಆಯಿತು. ಅಂದರೆ ಗಿಲ್ಲಿದ್ನಲ್ಲ, ಕಿಚಿ ಚಾಂದ ಸ್ಟಾರ್ಟಿಂಗಲ್ಲಿ ನಮಗೆ ಆ ಮನೆಗೆ ಸೆಟ್ ಆಗೋದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ 2ನೇ ವಾರದಿಂದ ನಾನು ಗಿಲ್ಲಿ ತುಂಬ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೊಂದು ವೈಬ್ ಅಂತ ಕ್ರಿಯೇಟ್ ಆಯಿತು. ನನ್ನ ಅಣ್ಣ ಅಂತ ಅವನು ತುಂಬ ಪ್ರೀತಿಯಿಂದ ಕರೆಯೋನು. ಆಮೇಲೆ ನನ್ನ ಸ್ವಂತ ತಮ್ಮನ ಭಾವನೆ ನನಗೆ ಬಂದಿದ್ದ ಕಾರಣ ಆ ವೈಬ್ಸ್ ಒಂದು ಕನೆಕ್ಟ್ ಆಗಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಮನೆಯೊಳಗೆ ಅಡ್ಜಸ್ಟ್ ಆದ್ವಿ. ನಾನಂತೂ ಅವನ್ನ ಮಿಸ್ ಮಾಡ್ಕೊತಾ ಇದ್ದೀನಿ. ಅವ್ನು ಕಳ್ಳ ತುಂಬ ಖುಷಿಪಟ್ಟಿರ್ತಾನೆ ಆ್ಯಕ್ಚುಲಿ ಆಚೆ ಬಂದಿದ್ದು. ಬಟ್ ಆದರೆ ಎಲ್ಲೋ ಒಂದು ಮನಸ್ಸಲ್ಲಿ ಅವನಿಗೂ ನನ್ನ ಮಿಸ್ ಮಾಡ್ಕೊತಾ ಇರ್ತಾನೆ ಅನ್ನೋದು ಎಲ್ಲೋ ನನಗೂ ಅನಿಸಿದೆ. ಆ ಮನೆ ನಿಮಗೆ ಒಂದು ಫಸ್ಟ್ ಪಾಯಿಂಟ್ ನೀವು ಹೇಳಿದ್ದು ಸುದೀಪ್ ಸರ್ನ ನನಗೆ ಲೈಫಲ್ಲಿ ಕೊಟ್ಟಿದೆ ಅಂತ. ರಜತ್ ಹೇಗಂದರೆ ಬಿಗ್ ಬಾಸ್ ಒಳಗಡೆ ಕೆಚಾಲೋ ಮಚಾಲೋ ಅನ್ನುವಂಥ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿ, ಹೊರಗಡೆ ತುಂಬ ಸಿಕ್ಕಾಪಟ್ಟೆ ಟ್ರೆಂಡ್ ಆಯಿತು. ಬಿಗ್ ಬಾಸ್ ಮನೆಯಲ್ಲಿ ಡಿ ಬಾಸ್ ಫ್ಯಾನ್ ಇದ್ದಾರೆ ಅಂತ ಹೇಳಿ. ಈ ಕಡೆ ನೀವು ಹೇಳ್ತೀರಿ ಸುದೀಪ್ ಸರ್ನ ನನಗೆ ತಂದು ಕೊಟ್ಟಿದೆ ಅಂತ. ಈ ಇಬ್ಬರು ಫ್ಯಾನ್ಗಳ ಇಬ್ಬರು ಸ್ಟಾರ್ ನಟರ ಫ್ಯಾನ್ ಆಗೋದು ಎಷ್ಟು ನಿಮ್ಮನ್ನು ಪಜ್ಜಿತಿಗೆ ಈಡು ಮಾಡುತ್ತೆ, ಅಥವಾ ಏನೆಲ್ಲ ಕಾಮೆಂಟ್ ಪಾಸ್ ಆಗುತ್ತೆ, ಯಾವ ಥರ ಅದನ್ನು ತಗೊಳ್ತೀರಿ, ಹೆಂಗೆ ಫೇಸ್ ಮಾಡ್ತೀರಿ ಅಂತ? ಮೇಡಮ್, ಅದು ಸಿಕ್ಕಾಪಟ್ಟೆ ತೊಂದರೆ ಸಿಚುವೇಶನ್ ಮೇಡಮ್. ಯಾಕೆ ಅಂದರೆ ಪ್ರಾಬ್ಲಮ್ ಏನು ಅಂದರೆ ಈ ಕಡೆನೂ ಸ್ವಲ್ಪ ಜನ ಕಿಲಾಡಿಗಳಿದ್ದಾರೆ, ಆ ಕಡೆನೂ ಸ್ವಲ್ಪ ಜನ ಕಿಲಾಡಿಗಳಿದ್ದಾರೆ. ಆ ಕಿಲಾಡಿಗಳು ಏನು ಮಾಡ್ತಾರೆ ಅಂದಾಗ ನಾನೇನೋ ವಿಷಯನ ಬೇರೆ ಥರ ಹೇಳಿರ್ತೀನಿ, ಅದನ್ನು ಬೇರೆ ಥರ ಪೋರ್ಟ್ರೇ ಮಾಡೋದಾಗಲಿ, ಕನ್ವೆ ಮಾಡೋದಾಗಲಿ, ಇಲ್ಲ ನನ್ನ ಬಗ್ಗೆ ಹಿಂದೆಗಡೆ ನಿಂತ್ಕೊಂಡು ಹಾಕ್ಕೊಡೋದಾಗಲಿ ಹಲವಾರು ಸತಿ ಮಾಡಿದ್ದಾರೆ. ಅಂಥವ್ರಿಗೆಲ್ಲ ದೊಡ್ಡದಾಗಲಿ, ಒಂದು ಒಳ್ಳೆ ದೊಡ್ಡ ಮಟ್ಟದ್ದೇ ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂದರೆ ಬಕೆಟ್ ಹಿಡ್ಕೊಂಡು ಎಷ್ಟು ವರ್ಷ ಅಂತ ಬದುಕ್ತೀರ ಮೇಡಮ್ ನೀವು? ನಮ್ಮ ಕೈಲದು ಆಗೋದೇ ಇಲ್ಲ. ಅದನ್ನು ನಾನು ಎಷ್ಟೋ ಸತಿ ಓಪನ್ ಆಗೋ ವೇದಿಕೆಯಲ್ಲಿ ಹೇಳಿದ್ದೀನಿ. ಅದನ್ನು ನಾನು ರೀಸೆಂಟಾಗಿ ಬಿಗ್ ಬಾಸಲ್ಲಿ ಹೇಳಿದ್ದೆ, ಬಟ್ ಅದು ಅಷ್ಟು ನೀಟಾಗಿ ಟೆಲಿಕಾಸ್ಟ್ ಆಗಿಲ್ಲ ಅನಿಸುತ್ತೆ. ಬಟ್ ಇದೊಂದು ಒಳ್ಳೆ ವೇದಿಕೆ ಹೇಳೋಕ್ಕೆ. ಮೇಡಮ್, ಸುದೀಪ್ ಸರ್ಗೂ ಗೊತ್ತು ನಾನು ದರ್ಶನ್ ಸರ್ ಫ್ಯಾನು ಅಂತ, ಆಮೇಲೆ ದರ್ಶನ್ ಸರ್ಗೂ ಗೊತ್ತು ನಾನು ಸುದೀಪ್ ಸರ್ ಫ್ಯಾನು ಅಂತ. ಎಲ್ಲರೂ ಹೇಳ್ತಾ ಇರ್ತಾರೆ ಯೂಶ್ವಲಿ ನಾನು ದರ್ಶನ್ ಸರ್ ಫ್ಯಾನು ಅಂತ. ಹೌದು, ನಾನು ದರ್ಶನ್ ಸರ್ ಫ್ಯಾನು. ಬಟ್ ಒಬ್ಬ ದರ್ಶನ್ ಸರ್ ಫ್ಯಾನು ಕಷ್ಟದಲ್ಲಿದ್ದಾಗ, ನಾನು ಒಂದು ಗೊತ್ತಿಲ್ಲದೆ ಅರಿವಿಲ್ಲದೆ ಒಂದು ರೀಲ್ಸ್ ಮಾಡಿದ್ದಾಗ ಜೈಲ್ಗೆ ಹೋಗಿರ್ತೀನಿ. ಆವಾಗ ಸುದೀಪ್ ಸರ್ರು ನನ್ನ ಫ್ಯಾಮ್ಲಿಗೆ 2:30-3 ಗಂಟೆಗೆ ಫೋನ್ ಮಾಡಿ ನನ್ನ ಹುಡುಗರು ಸೇಫ್ ಆಗಿದ್ದಾರೆ, ತಲೆ ಕೆಡ್ಸ್ಕೊಂಬಿಡಿ ಅಂತ ಹೇಳಿ ನೆಮ್ಮದಿಯಿಂದ ನಿದ್ದೆ ಮಾಡಿಸಿರೋದು ಸುದೀಪ್ ಸರ್ರು. ಆಮೇಲೆ ನನ್ನ ಜೈಲಿಂದ ಬಿಡಿಸಿದ ಸುದೀಪ್ ಸರ್ರು, ಮನೆಗೆ ತಿರ್ಗಾ ಕರೆಸಿ ಎಲ್ಲನೂ ಒಂದು ಸ್ಟೇಬಲ್ ಆಗೋವರೆಗೂ ಬಿಡದೆ ಹೇಳ್ಕೊಟ್ಟಿದ್ದು ಹೆಂಗೆ ನಡಿಬೇಕಿನ್ನು ಮುಂದೆ ಅಂತ ಸುದೀಪ್ ಸರು. ಸೊ ಹಂಗಿದ್ದಾಗ ಹೌ ಡು ಯು ಎಕ್ಸ್ಪೆಕ್ಟ್ ಮಿ ನಾಟ್ ಟು ಲವ್ ಹಿಮ್? ಇದು ಯಾರಿಗೂ ಗೊತ್ತಿಲ್ಲ ವಿಷಯ, ಯಾಕಂದ್ರೆ ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ. ಹಲವಾರು ಜನ ಹಲವಾರು ಥರ ಆಟಾಡೋಕ್ಕೆ ಟ್ರೈ ಮಾಡಿದ್ರೂ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ದರ್ಶನ್ ಸರ್ ಫ್ಯಾನ್ ಎಷ್ಟು ಹೌದು, ಸುದೀಪ್ ಸರ್ ಫ್ಯಾನು ಅಷ್ಟೇ ಹೌದು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.